Good morning, dear students. In today's session, we are going to discuss about the different types of issue of shares. Whatever you have learned so far, you should remember always, because that acts as a base for further analysis of these many discussions. Therefore, different types of issue of shares. Shares can be issued at par, one type. Shares can be issued at a premium, and the third one is shares can be issued at a discount. ಒಂದು ಕಂಪನಿಯು ತನ್ನ ಶೇರ್ ಅನ್ನ ಅದೇ ಬೆಲೆಗೆ ಮುಖ ಬೆಲೆಗೆ ಸೇಲ್ ಮಾಡಬಹುದು, ಆವಾಗ ಅದು ಇಶ್ಯೂ ಆಫ್ ಶೇರ್ಸ್ ಅಟ್ ಪಾರ್ ಅಂತೇಳಿ ಆಗುತ್ತೆ. ಅದೇ ಕಂಪನಿ ತನ್ನ ಶೇರ್ಸ್ ಅನ್ನ ಪ್ರೀಮಿಯಂಗೂ ಕೂಡ ಹೆಚ್ಚುವರಿ ಬೆಲೆಗೂ ಕೂಡ ಇಶ್ಯೂ ಮಾಡಬಹುದು. ಸೊ ಇಫ್ ದ ಶೇರ್ಸ್ ಆರ್ ಇಶ್ಯೂಡ್ ಅಟ್ ಹೈಯರ್ ಪ್ರೈಸ್ ದೆನ್ ಇಟ್ ಈಸ್ ಅ ಪ್ರೀಮಿಯಂ ಕೇಸ್. ಆಮೇಲೆ ಶೇರ್ ಕಡಿಮೆ ಬೆಲೆಗೆ ಇಶ್ಯೂ ಆದರೆ, ಸೇಲ್ ಆದರೆ, ಮುಖ ಬೆಲೆಗಿಂತ ಕಡಿಮೆ ಬೆಲೆಗೆ ಅದು ಸೇಲ್ ಆದರೆ ಅವಾಗ ಅದು ಇಶ್ಯೂ ಆಫ್ ಶೇರ್ಸ್ ಅಟ್ ಡಿಸ್ಕೌಂಟ್ ಅಂತೇಳಿ ಆಗುತ್ತೆ. ಸೊ ವಿ ವಿಲ್ ಡಿಸ್ಕಸ್ once again what is the meaning of issue of shares at par. Issue of share at par means issuing the share at a price which is just equal to the nominal value or face value of the share. For example, ಒಂದು ಶೇರ್ನ ಬೆಲೆ 10 ರೂಪಾಯಿ ಇದ್ರೆ ಅದನ್ನ 10 ರೂಪಾಯಿಗೆ ಮಾರಾಟ ಮಾಡುತ್ತೆ. ಒಂದು ಶೇರ್ನ ಮುಖ ಬೆಲೆ ಫೇಸ್ ವ್ಯಾಲ್ಯೂ ಅಥವಾ ನಾಮಿನಲ್ ವ್ಯಾಲ್ಯೂ 10 ರೂಪಾಯಿ ಇರುವಾಗ ಅದೇ ಬೆಲೆಗೆ ಶೇರ್ ಅನ್ನ ಮಾರ್ಕೆಟ್ ಅಲ್ಲಿ ಸೇಲ್ ಮಾಡುತ್ತೆ ಕಂಪನಿ. ಆವಾಗ ಅದನ್ನು ನಾವು ಇಶ್ಯೂ ಆಫ್ ಶೇರ್ಸ್ ಅಟ್ ಪಾರ್ ಅಂತ ಹೇಳಿ ಹೇಳ್ತೀವಿ. ಅದಕ್ಕೆ ಎಂಟ್ರಿ ಇದೆ. ವಾಟ್ ಈಸ್ ದ ಎಂಟ್ರಿ? ಅಕೌಂಟಿಂಗ್ ಎಂಟ್ರಿ ಇನ್ ದ ಬುಕ್ಸ್ ಆಫ್ ದ ಕಂಪನಿ. ಎಂಟ್ರಿಯನ್ನು ಓದುತ್ತೇನೆ. ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಡೆಟರ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್. ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಡೆಟರ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್. ಓಕೆ, ಈಗ 10,000 shares of 10 each are issued at par. ಆಮೇಲೆ ಎಷ್ಟು ಅಮೌಂಟ್ ಬರುತ್ತೆ? 10,000 into rupees 10, 1 lakh. 1 lakh debited to cash or bank account, 1 lakh credited to share capital account. ಆ ತರ. ಸೆಕೆಂಡ್ ಕೇಸ್ ನಲ್ಲಿ ಇಶ್ಯೂ ಆಫ್ ಶೇರ್ಸ್ ಅಟ್ ಪ್ರೀಮಿಯಂ. ಎಂಟ್ರಿ ನೋಡ್ಕೊಳ್ಳಿ. ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಡೆಟರ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್ ಟು ಶೇರ್ ಪ್ರೀಮಿಯಂ ಅಕೌಂಟ್. ಈಗ 10 ರೂಪಾಯಿ ಶೇರ್ ಅನ್ನ 12 ರೂಪಾಯಿಗೆ ಮಾರಾಟ ಮಾಡ್ತಾರೆ. 10 ರೂಪೀಸ್ ಶೇರ್ ಅನ್ನ 12 ರೂಪೀಸ್ಗೆ ಇಶ್ಯೂ ಮಾಡ್ತಾರೆ. ಸೊ ₹2 ಎಕ್ಸ್ಟ್ರಾ, ಅದು ಪ್ರೀಮಿಯಂ ಆಗ್ತದೆ, ಅದು ಪ್ರೀಮಿಯಂ ಅಕೌಂಟ್ಗೆ ಹೋಗ್ತದೆ. ಉಳಿದದ್ದು ಸೇಮ್ ಇರ್ತದೆ. ನೋಡಿ, ಫಸ್ಟ್ ಎಂಟ್ರಿ ಮತ್ತೆ ಸೆಕೆಂಡ್ ಎಂಟ್ರಿಗೆ ಏನು ರಿಲೇಶನ್ಶಿಪ್ ವೈಸ್ ಏನು ಮೀನಿಂಗ್ ಇದೆ ನೋಡ್ಕೊಳ್ಳಿ. ಇಲ್ಲೂ ಕ್ಯಾಶ್ ಅಂಡ್ ಬ್ಯಾಂಕ್ ಡೆಬಿಟ್ ಆಗಿದೆ, ಇಲ್ಲೂ ಕ್ಯಾಶ್ ಅಂಡ್ ಬ್ಯಾಂಕ್ ಡೆಬಿಟ್ ಆಗಿದೆ. ಮೊದಲನೇ ಎಂಟ್ರಿಯಲ್ಲಿ ಕೂಡ ಶೇರ್ ಕ್ಯಾಪಿಟಲ್ ಕ್ರಿಯೇಟ್ ಆಗಿದೆ, ಇಲ್ಲಿ ಕೂಡ ಶೇರ್ ಕ್ಯಾಪಿಟಲ್ ಕ್ರಿಯೇಟ್ ಆಗಿದೆ. ಆದ್ರೆ ಇಲ್ಲೊಂದು ಎಕ್ಸ್ಟ್ರಾ ಬಂದಿರೋ ಒಂದು ಅಕೌಂಟ್ ಏನು ಅದು ಕೇಳಿದ್ರೆ ಕ್ರಿಯೇಟ್ ಆಗಿರೋದು ಪ್ರೀಮಿಯಂ, ಅದು ₹2 ಆಗಿರ್ತದೆ. ಓಕೆ, ಮೂರನೇದು ಇಶ್ಯೂ ಆಫ್ ಶೇರ್ಸ್ ಅಟ್ ಡಿಸ್ಕೌಂಟ್. ಅಂದ್ರೆ ಶೇರ್ಸ್ ಅನ್ನ ಕಡಿಮೆ ಬೆಲೆಗೆ ಇಲ್ಲಿ ಮಾರಾಟ ಮಾಡುವಂಥದ್ದು. ಅದಕ್ಕೆ ಎಂಟ್ರಿ ನೋಡ್ಕೊಳ್ಳಿ. ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಡೆಟರ್ ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಶೇರ್ಸ್ ಅಕೌಂಟ್ ಡೆಟರ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್. ಇಲ್ಲಿ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಡೆಬಿಟ್ ಆಯಿತು, ಶೇರ್ ಕ್ಯಾಪಿಟಲ್ ಅಕೌಂಟ್ ಕ್ರಿಯೇಟ್ ಆಯಿತು. ಒಂದು ಎಕ್ಸ್ಟ್ರಾ ಯಾವುದು ಕೇಳಿದ್ರೆ ಡಿಸ್ಕೌಂಟ್ ಡೆಬಿಟ್ ಆಯಿತು. ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಶೇರ್ಸ್ ಡೆಬಿಟ್ ಆಯಿತು. ಇಲ್ಲಿ 10 ರೂಪಾಯಿ ಬೆಲೆ ಬಾಳುವಂತ ಶೇರ್ಸ್ ಅನ್ನ 8 ರೂಪಾಯಿಗೆ ಸೇಲ್ ಮಾಡಿರ್ತಾರೆ. 10 ರೂಪಾಯಿ ಬೆಲೆ ಬಾಳುವಂತ ಒಂದು ಶೇರ್ ಅನ್ನ 8 ರೂಪೀಸ್ಗೆ ಮಾರ್ಕೆಟ್ ಅಲ್ಲಿ ಸೇಲ್ ಮಾಡಿರ್ತಾರೆ. ಸೊ ₹2, ಅಲ್ಲಿ ಕೂಡ ₹2 ಬರ್ತದೆ, ಅದು ಡಿಸ್ಕೌಂಟ್ ಆಗ್ತದೆ. ಲೆಟ್ ಅಸ್ ಟೇಕ್ ಅನ್ ಎಕ್ಸಾಂಪಲ್. ಐ ವಿಲ್ ಜಸ್ಟ್ ರೈಟ್ ದ ಎಕ್ಸಾಂಪಲ್ ಹಿಯರ್. 10,000 shares, ಇಲ್ಲಿ ಮೊದಲನೇದು 10,000 shares of ₹10 each issued for ₹10. 10,000 shares of ₹10 each issued at par. par ಅಂದ್ರೇನು? ಅದೇ ಬೆಲೆಗೆ ಮಾರಾಟ ಮಾಡೋದು. ಪಾರ್ ವ್ಯಾಲ್ಯೂ ಅಥವಾ ಫಿಕ್ಸ್ಡ್ ವ್ಯಾಲ್ಯೂ ಅಂತ ಹೇಳಿ ಹೇಳ್ತೀವಿ. ಈಕ್ವಲ್ ಟು ದ ಫೇಸ್ ವ್ಯಾಲ್ಯೂ. 10 ರೂಪಾಯಿ ಇದ್ದು 10 ರೂಪಾಯಿಗೆ ಮಾರಾಟ ಆಗ್ತದೆ. ಎಷ್ಟು ಹಣ ಬರ್ತದೆ? 10,000 into ₹10 ಮಾಡಿದ್ರೆ ನಿಮಗೆ ಆನ್ಸರ್ ಸಿಗುತ್ತೆ. ಆನ್ಸರ್ ನೋಡ್ಕೊಳ್ಳಿ. 1 lakh. Debited 1 lakh, credited also 1 lakh. Got the point clear? 10,000 into 10, 1 lakh. ಇಲ್ಲಿಯೂ ಕೂಡ 10,000 into 10, 1 lakh. ಇದು ಇಶ್ಯೂ ಆಫ್ ಶೇರ್ಸ್ ಅಟ್ ಪಾರ್. ನರೇಷನ್ ಏನು ಬರೀಬಹುದು? ಬೀಯಿಂಗ್ ಇಶ್ಯೂ ಆಫ್ ಶೇರ್ಸ್ ಅಟ್ ಪಾರ್. ಅದೇ ನರೇಷನ್, ಟೈಟಲ್ ನರೇಷನ್ ಆಗ್ತದೆ, ಬೇರೆ ಯಾವುದೋ ಅಲ್ಲ. ಎರಡನೇ ಕೇಸ್ ಬಂದ್ರೆ ಇಶ್ಯೂ ಆಫ್ ಶೇರ್ಸ್ ಅಟ್ ಪ್ರೀಮಿಯಂ. ಇಲ್ಲಿ ನಾನು ಎಕ್ಸಾಂಪಲ್ ತಗೊಳ್ತೇನೆ. ಎಕ್ಸಾಂಪಲ್ ತಗೊಂಡ್ರೆ ಅರ್ಥ ಬೇಗ ಆಗುತ್ತೆ. So 10,000 shares issued for ₹12. 10,000 shares of 10 each, but issued for ₹12.
ಅವಾಗ ಹಣ ಎಷ್ಟು ಬರ್ತದೆ? 10,000 ಇಂಟು 12 ಮಾಡಿದ್ರೆ ಹಣ ಎಷ್ಟು ಬರ್ತದೆ ಅಲ್ಲಿ? 1,20,000. ಕ್ಯಾಶ್ ಅಕೌಂಟ್ ಡೆಬಿಟೆಡ್ 1,20,000. ಶೇರ್ ಕ್ಯಾಪಿಟಲ್ ಅಕೌಂಟ್ ಕ್ರೆಡಿಟೆಡ್ 1 lakh. ಪ್ರೀಮಿಯಂ ಎಷ್ಟು ಬರುತ್ತೆ? 10,000 ಶೇರ್ಸ್ ಇಂಟು ₹2 ಪ್ರೀಮಿಯಂ. ಹೆಚ್ಚುವರಿ ಇರೋದು ಎಷ್ಟು? ಎಕ್ಸ್ಟ್ರಾ 10 rupees ಮೇಲೆ 2 rupees ಆಡ್ ಆಗಿದೆ. ಸೊ 2 ಅದು 20,000 ಶೇರ್ ಪ್ರೀಮಿಯಂ ಅಕೌಂಟಿಗೆ ಹೋಗ್ತದೆ. ಸೊ ನೋಡ್ಕೊಳ್ಳಿ ಇನ್ನೊಮ್ಮೆ. ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಡೆಟರ್ 1,20,000, ಟು ಶೇರ್ ಕ್ಯಾಪಿಟಲ್ ಅಕೌಂಟ್ 1 lakh, ಟು ಶೇರ್ ಪ್ರೀಮಿಯಂ ಅಕೌಂಟ್ 20,000. 1 lakh ಹೇಗೆ ಬಂತು? 10,000 ಇಂಟು 10. ಈ 20,000 ಹೇಗೆ ಬಂತು? 10,000 ಇಂಟು ₹2. ಇದು ಹೇಗೆ ಬಂತು? ಕ್ಯಾಶ್ 10,000 ಇಂಟು 12. ಆ ಥರ. ಮೂರನೇ ಎಂಟ್ರಿ, ಇಶ್ಯೂ ಆಫ್ ಶೇರ್ಸ್ ಆಟ್ ಡಿಸ್ಕೌಂಟ್. ಈ ಕೇಸಲ್ಲಿ ನಾವು ಎಕ್ಸಾಂಪಲ್ ತಗೊಳ್ಳೋಣ. 10,000 shares of ₹10 each issued for ₹8. ಹೌದಾ? 10,000 ಶೇರ್ಸ್, ಪ್ರತಿ ಮುಖ ಬೆಲೆ ಶೇರ್ದು ₹10 ಕೂಡ ಅದು ಮಾರಾಟ ಮಾಡಿದ್ದು ₹8. ಸೊ ಈ ಕೇಸಲ್ಲಿ ನಾವೇನ್ ಮಾಡಬೇಕು? 10,000 shares into 8. ಈ ಕೇಸಲ್ಲಿ ಕ್ಯಾಶ್ ಎಷ್ಟು ಬರುತ್ತೆ ಅಂದ್ರೆ 80,000 ಬರುತ್ತೆ. 10,000 into 8. ಡಿಸ್ಕೌಂಟ್ ಎಷ್ಟು ಕೇಳಿದ್ರೆ ₹2 per every share. ಸೊ 10,000 into 2, 20,000. ಇದು ಟೋಟಲ್ ಮಾಡಿದ್ರೆ 1 lakh ಆಗ್ತದೆ. 80,000 plus 20,000 1 lakh. ಸೊ 2 share capital account 1 lakh. 10,000 into ₹10 is also 1 lakh. ನೋಡ್ಕೊಳ್ಳಿ, ಕಂಪನಿಯು ಶೇರ್ಸ್ ಅನ್ನ ಅದೇ ಬೆಲೆಗೆ ಮಾರಾಟ ಮಾಡಿದ್ರೆ ಈ ಎಂಟ್ರಿ ಮಾತ್ರ ಬರ್ತದೆ, ಫಸ್ಟ್ ಎಂಟ್ರಿ. ಅಥವಾ ಕಂಪನಿ ಹೆಚ್ಚುವರೆಗೆ ತನ್ನ ಶೇರ್ಸ್ ಅನ್ನು ಮಾರಾಟ ಮಾಡಿದ್ರೆ ಎರಡನೇ ಎಂಟ್ರಿ ಬರುತ್ತೆ. ಮೂರನೇ ಎಂಟ್ರಿ ಯಾವಾಗ ಬರುತ್ತೆ? ಕಂಪನಿ ಪಾಸ್ ಮಾಡುತ್ತೆ ಅಂದ್ರೆ ಒಂದು ವೇಳೆ ಶೇರ್ಸ್ ಕಡಿಮೆ ಬೆಲೆಗೆ ಮಾರಾಟ ಆಗಿದೆ. ಮೂರು ಎಂಟ್ರೀಸ್ಗಳು ಆಯಾ ಒಂದು ಸಿಚುವೇಶನ್ ಮೇಲೆ ಡಿಪೆಂಡ್ ಆಗಿ ಬರ್ತದೆ. ಮೂರು ಏಕಕಾಲದಲ್ಲಿ ಸಂಭವಿಸುವುದಿಲ್ಲ. ಯಾಕಂತ ಹೇಳಿದ್ರೆ ಐದರ್ ಎಟ್ ಪಾರ್ ಆರ್ ಎಟ್ ಪ್ರೀಮಿಯಂ ಆರ್ ಎಟ್ ಡಿಸ್ಕೌಂಟ್ ಆ ತರ ಬರುತ್ತೆ. ಸೊ ಇದು ನಾವು ಎಕ್ಸಾಂಪಲ್ ಸಮೇತ ನೋಡ್ಕೊಂಡಿರೋದು. ಇನ್ನು ನೀವು just go through this particular aspect. In case of doubt, you may pass on your comments. Okay, you can share your views, thoughts. In case of any doubts, you are almost welcome to get your doubts clarified. ನೀವು ಇಂಡಿವಿಜುವಲಿ ಕೇಳಬಹುದು ಅಥವಾ ಗ್ರೂಪ್ ಅಲ್ಲಿ ಕೂಡ ಕೇಳಬಹುದು. Thanks for watching this video, and we will continue with the next discussion later on. Okay, thanks.